ರಾಮನಗರದಲ್ಲಿ ವಿಷವನ್ನ ಕುಡಿದು ಗ್ರಾಮ ಪಂಚಾಯಿತಿಯ ಸದಸ್ಯ ಪತಿ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಮನಗರದಲ್ಲಿ ವಿಷವನ್ನ ಕುಡಿದು ಗ್ರಾಮ ಪಂಚಾಯಿತಿಯ ಸದಸ್ಯ ಪತಿ ಸೂಸೈಡ್ ಮಾಡಿಕೊಂಡಿದ್ದು ಒಂದು ಪ್ರಕರಣ. ಆದ್ರೆ ಈ ಆತ್ಮಹತ್ಯೆಯ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಸೂಸೈಡ್ ಅಲ್ಲ, ಕೊಲೆ ಅನ್ನೋದು ತನಿಖೆಯಲ್ಲಿ ಬಹಿರಂಗ ಆಗಿದೆ. ಸುಪಾರಿಯನ್ನ ಕೊಟ್ಟು ಗಂಡನನ್ನೇ ಹತ್ಯೆಗೈದ ಗ್ರಾಮ ಪಂಚಾಯಿತಿಯ ಸದಸ್ಯೆ. ಚನ್ನಪಟ್ಟಣ ತಾಲೂಕಿನ ಮಾಕಳಿ ಗ್ರಾಮ ಪಂಚಾಯಿತಿಯ ಸದಸ್ಯೆ ಚಂದ್ರಕಲಾ ಕಳೆದ ಜೂನ್ 24ರಂದು ಅನುಮಾನಾಸ್ಪದವಾಗಿ ಸಾವನ್ನಪ್ತಾರೆ ಆಕೆಯ ಪತಿ ಲೋಕೇಶ್. ಚನ್ನಪಟ್ಟಣ ತಾಲೂಕಿನ ಕೃಷ್ಣಾಪುರ ದೊಡ್ಡಿಯಲ್ಲಿ ಲೋಕೇಶ್ ಮೃತದೇಹ ಕೂಡ ಪತ್ತೆಯಾಗುತ್ತೆ. ಶವದ ಬಳಿ ವಿಷದ ಬಾಟಲಿ ಇಟ್ಟು ಸೂಸೈಡ್ ಅನ್ನೋದಾಗಿ ಪತ್ನಿ ಬಿಂಬಿಸಿರ್ತಾರೆ. ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ. ಪ್ರಕರಣವನ್ನ ಕೈಗೆತ್ತಿಕೊಳ್ತಾರೆ. ಬಳಿಕ ತಾನೇ ಸುದ್ದಿಗೋಷ್ಠಿಯನ್ನು ನಡೆಸಿ ಸಾವಿನ ಬಗ್ಗೆ ಅನುಮಾನವನ್ನ ಯಾರೋ ಹೆಂಡತಿ ಗ್ರಾಮ ಪಂಚಾಯಿತಿಯ ಸದಸ್ಯೆ ಚಂದ್ರಕಲಾ ಮಾಡ್ತಾರೆ. ತನಿಖೆ ನಡೆಸಿರುವಂತಹ ಪೊಲೀಸರಿಗೆ ಚಂದ್ರಕಲಾ ಫೋನ್ನಿಂದ ಮಹತ್ವದ ಸುಳಿವು ಸಿಗುತ್ತೆ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದೀವಿ. ನೋಡಿ, ಈ ಮೃತದೇಹ ಸಿಕ್ಕಿರುವಂತಹ ಒಂದು ವಿಷಯಲ್ಲೂ ಅಲ್ಲಿ ವಿಷದ ಬಾಟಲಿ ಕೂಡ ಸಿಗುತ್ತೆ. ಈಕೆನೆ ಗ್ರಾಮ ಪಂಚಾಯಿತಿಯ ಸದಸ್ಯೆ. ಈಗ ಮೃತಪಟ್ಟಿರುವಂತ ಆಕೆಯ ಪತಿ ಆರಂಭಿಕವಾಗಿ ಸೂಸೈಡ್ ಮಾಡಿಕೊಂಡ್ರು, ವಿಷ ಕುಡಿದ್ರು ಅನ್ನೋದಾಗತ್ತೆ. ಪೊಲೀಸರು ಕೂಡ ಪ್ರಕರಣವನ್ನ ಕೈಗೆತ್ಕೊಂತಾರೆ. ಅದಾದ್ಮೇಲೆ ಅಲ್ಲಿ ವಿಷದ ಬಾಟ್ಲಿ ಸಿಗತ್ತೆ. ನಂತರದ ಹೊತ್ನಲ್ಲಿ ತನಿಖೆ ಆರಂಭ ಆಗ್ತಿದ್ದಂತೆ ಆಕೆ ಕೂಡ ಒಂದು ಸುದ್ದಿಗೋಷ್ಠಿ ಮಾಡಿ ಹಿಂಗಿಂಗ್ ಆಗ್ಬಿಡ್ತು ಅನ್ನೋದಾಗ ಹೇಳ್ತಾರೆ. ಬಟ್ ಒಂದು ಮಹತ್ವದ ಸುಳಿವು ಪೊಲೀಸರಿಗೆ ಸಿಗುತ್ತೆ. ಆ ಸಂದರ್ಭದಲ್ಲಿ ಫೋನ್ ಅನ್ನ ಚೆಕ್ ಮಾಡಿದಾಗ ಚಂದ್ರಕಲಾ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಆ ಫೋನ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯೆ ಚಂದ್ರಕಲಾ ಅವರಿಗೆ ಅನೈತಿಕ ಸಂಬಂಧ ಇರೋದು ಬೆಳಕಿಗೆ ಬರುತ್ತೆ. ಯಾರ ಜೊತೆ? ಯೋಗೇಶ್ ಎನ್ನುವಂತ ಓರ್ವ ವ್ಯಕ್ತಿಯ ಜೊತೆ ಅನೈತಿಕ ಸಂಬಂಧ ಇರೋದು ಗೊತ್ತಾಗುತ್ತೆ. ಇದಕ್ಕೆ ಪತಿ ಅಡ್ಡಿಯಾಗಿದ್ದ ಈ ಹಿನ್ನೆಲೆಯಲ್ಲಿ ಪ್ರಿಯಕರನ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಹಾಕಿರ್ತಾರಂತೆ. ಇದಕ್ಕೆ ಬೆಂಗಳೂರಿನ 4 ಸುಪಾರಿ ಕಿಲ್ಲರ್ಗೆ ಹಣ ಕೊಟ್ಟು ಸ್ವತಃ ತಾಳಿ ಕಟ್ಟಿರುವಂತ ಗಂಡನಿಗೆ ಹೆಂಡತಿ ಮುಹೂರ್ತ ಇಟ್ಟಿರುವಂತ ಪ್ರಕರಣ ಬಯಲಿಗೆ ಬಂದಿದೆ. ಆರಂಭಿಕವಾಗಿ ನನ್ನ ಪತಿಗೆ ಹಿಂಗಾಯ್ತು, ನಾನು ಗ್ರಾಮ ಪಂಚಾಯತಿಯ ಸದಸ್ಯೆ, ನನ್ನ ಗಂಡ ತೀರ್ಕೊಂಡ್ರು. ಸದ್ಯ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಈ ಪ್ರಕರಣದಲ್ಲಿ. MK ದೊಡ್ಡಿ ಲಿಮಿಟ್ಸಲ್ಲಿ ಏನೊಂದು ಕಾರಿನಲ್ಲಿ ವಿಷ ಸೇವನೆ ಮಾಡಿ ಸತ್ತಿರುವಂತೆ ಒಂದು ನಾಟಕವನ್ನು ಮಾಡಿ ಕೊಲೆ ಮಾಡಿ ಈ ರೀತಿ ಮಾಡಿರ್ತಾರೆ. ಇದರ ಅಂಗವಾಗಿ ನಾವು ಒಂದು ಫಸ್ಟು UDR ಕೇಸ್ ಮಾಡ್ಕೊಂಡಿರ್ತೀವಿ ವಿಷ ಸೇವನೆ ಮಾಡಿರುವಂಥದ್ದಕ್ಕೆ. ಬಟ್ ಮುಂಚಿನಿಂದಲೂ ಅದ್ರ ಬಗ್ಗೆ ನಮಗೆ ಅನುಮಾನ ಇದ್ದಿದ್ದರಿಂದ ನಾವು ಕೂಲಂಕುಷವಾಗಿ ಆಲ್ಮೋಸ್ಟ್ ಒಂದು 3 ವಾರಗಳ ಸತತ ಒಂದು ಪ್ರಯತ್ನದಿಂದ ಕೆಲವೊಂದು ಲೀಡ್ಸ್ ಮೇರೆಗೆ ನಾವು ವರ್ಕ್ ಮಾಡಿದ ಸಂದರ್ಭದಲ್ಲಿ ಏನು ಮೃತಪಟ್ಟಿರುವಂಥ ವ್ಯಕ್ತಿಯ ಹೆಂಡತಿ ಸುಪಾರಿ ಕೊಟ್ಟು ಈ ರೀತಿ ಮಾಡಿರೋದು ನಮಗೆ ದೃಢಪಟ್ಟಿದೆ. ಆ ಕಾರಣದಿಂದಾಗಿ ಆ UDR ಕೇಸನ್ನು ನಾವು ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ಆ ಲೇಡಿಯನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಫರ್ದರ್ ಇದರಲ್ಲಿ ಯಾರು ಸುಪಾರಿ ತೊಗೊಂಡಿದ್ದಾರೆ ಅವ್ರನ್ನೆಲ್ಲರನ್ನೂ ನಾವು ಸಸ್ಪಿಷೆಂಟ್ಲಿ ಅರೆಸ್ಟ್ ಮಾಡ್ತೀವಿ. ಸುಪಾರಿ ಕೊಡುವಂಥದ್ದು ಏನು ಸದ್ಯಕ್ಕೆ ನಾವು ಅವ್ರನ್ನ ವಶಕ್ಕೆ ಪಡೆದಿದ್ದೀವಿ. ಸರ್, ನಮ್ಗೆ ಯಾವತ್ತು ಅವನು ಏನು ಹೇಳ್ದೋರಲ್ಲ, ನಮ್ಮ ಅಣ್ಣನೂ ಈ ಅಮ್ಮನೂ ನಮ್ಗೆ ಯಾವತ್ತು ನಮ್ಮ ಸಂಸಾರದಲ್ಲಿ ಈ ಥರ ಅಂತ ಇವತ್ತಿನವರೆಗೂ ನಮಗೇನು ಹೇಳ್ದೋರಲ್ಲ. ಅವ್ರ ಪಾಡ್ಗೆ ಅವರಿದ್ರು, ಪೊಲಿಟಿಕಲಲ್ಲಿದ್ದರು ನಮ್ಮಣ್ಣ. ನಾವು ಎಲ್ಲ ಜೊತೆಲೇ ಇದ್ವಿ. ಬಟ್ ಆದರೆ ಅವರು ಬೆಂಗಳೂರಲ್ಲಿ ವಾಸ ಇದ್ದರು, ನಾವು ಬೆಂಗಳೂರು ಬೇರೆ ಕಡೆ ಇದ್ವಿ. ಈಗ ಮಾಕ್ಲಿನಲ್ಲಿದ್ದೆ ನಾನು. ಈಗ ಅವರು ಯಾವ ರೀತಿ ಏನಾಗಿದೆ ಅಂತ ನಮಗೆ ನಮ್ಮ ಅಣ್ಣನೂ ಕೂಡ ನಮ್ಮ ಗಂಡ ಹೆಂಡತಿ ಜಗಳದಲ್ಲಿ ಇವರು ಕೂಡ ನನ್ನ ಹತ್ರ ಯಾವತ್ತು ಹೇಳ್ದೋರಲ್ಲ. ನಮ್ಮ ಅತ್ತಿಗೆನೂ ಕೂಡ ಇವರು ಕೂಡ ನಮ್ಮ ಅಣ್ಣ ಆ ಥರ ಅಂತ ಯಾವತ್ತು ಹೇಳ್ದೋರಲ್ಲ. ಎಲ್ಲ ಫಂಕ್ಷನ್ ಬರೋರು ಚೆನ್ನಾಗಿದ್ರು, ಚೆನ್ನಾಗಿ ಹೋಗ್ತಿರು ಅಷ್ಟೇ ಸರ್. ನಮಗೆ ಗೊತ್ತಿರೋ ಪ್ರಕಾರ ಸರ್, ಅವರು ನಮಗೆ ಲಾಸ್ಟ್ ಮಂತು 22ನೇ ತಾರೀಕೇನೋ ಸರ್ ಮರ್ಡರ್ ಅಂತ ಬಂದಿತ್ತು. ಅವರು ಮುಂದೆ ಹೋಗಿದ್ರು, ಸೋಮವಾರ ಆಗಿತ್ತು. ನಮ್ಮ ರಿಲೇಟಿವ್ ಒಬ್ಬರು ಡೆತ್ ಆಗಿದ್ರು, ನನಗೆ ಅದು ಗೊತ್ತಿರಲಿಲ್ಲ. ಬಟ್ ನಾವು ಬರ್ತಾರೆ ಅಂತ ವೆಯ್ಟ್ ಮಾಡಿದ್ವಿ. ಅಲ್ಲಿ ಅವರು ನಮ್ಮಣ್ಣ ಪೊಲಿಟಿಕಲಲ್ಲಿ ಯಾವಾಗಲೂ ಇದ್ದಿದ್ದು. ಊರಲ್ಲಿ ಸ್ವಲ್ಪ ಜಾಸ್ತಿ ಇದ್ದರು. ಈ ನಡುವೆ 7-8 ವರ್ಷದಿಂದ ಊರಲ್ಲೇ ಸೆಟ್ಲಾಗಿದ್ರು. ಸೋಮವಾರ ಹೋಗೋರು ಬರೋರು. ಅವ್ರು ಕೋಳಿ ಅಂಗಡಿ, ಚಿಕನ್ ಸೆಂಟರ್ ನಡೆಸಿದ್ರು. ಅವರು ಬೆಂಗಳೂರಲ್ಲೂ ಇತ್ತು, ಇಲ್ಲೂ ಊರಲ್ಲೂ ಒಂದು ಮಾಡ್ಕೊಂಡಿದ್ರು.
ಇವರು ಪೊಲಿಟಿಕಲ್ ಆಲ್ರೆಡಿ ಒಂದ್ಸಲ ಗೆದ್ದು ಮತ್ತೆ ನಾ 2ನೇ ಸರಿ ನಮ್ಮ ಅಣ್ಣ ಗೆದ್ದು ಈಗ ಆಲ್ರೆಡಿ ಮತ್ತೆ 3ನೇ ಸರಿ ಈ ಅಮ್ಮನ್ನೇ ಗೆಲ್ಸಿದ್ವಿ ಸರ್. ಇವಾಗ ಇವರೇ ಮಾಡಿಸಿದ್ದಾರೆ ಅಂತೇನೋ ಬಂದಿದೆ ಅಂತ ನಮ್ಮ ಮಾಹಿತಿ ಇನ್ನೂ ಪರ್ಫೆಕ್ಟ್ ನಮಗೆ ಇನ್ನೂ ಗೊತ್ತಿಲ್ಲ. ಪೊಲೀಸ್ ಅಧಿಕಾರಿಗಳು ಮತ್ತೆ ಈಚೆಗೆ ಬಂದಮೇಲೆ ನಮಗೆ ಮಾಹಿತಿ ಗೊತ್ತಾಗೋದು. ನಮ್ಗೆ ರಾತ್ರಿಯಿಂದ ಈಚೆಗೆ ನಮ್ಮ ಮಾಹಿತಿ ಗೊತ್ತಾಗಿರುತ್ತೆ ಸರ್. ಈ ಮಿಸ್ಸಸ್ ಮಾಡಿಸಿದ್ದಾರೆ ಅಂತ ಕೆಲವರು ಹೇಳಿರೋದಷ್ಟೇ, ಎತ್ತಾಕೋ ಬಂದಿದ್ದಾರೆ ಅಂತ ರಾತ್ರಿ 11 ಗಂಟೆಲೇನೋ. ಬಟ್ ಇನ್ನೂ ನಮಗೆ ಮಾಹಿತಿ ಏನು ಅಂತ ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ ಸರ್ ನಮಗೆ. ಸರ್ ನಮಗೆ ಅದು ಇನ್ನು ಅವರು ಪೊಲೀಸ್ ಅಧಿಕಾರಿಗಳೇ ಇದು ಮಾಡಬೇಕು, ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್.